ಸ್ವಲ್ಪ ಸೈಡ್ ಆಗಿಲ್ಲ ಕಳಿಸಿ 1+4 ಇವ್ರಿಗೆ ಸೂಚಕರಾಗಿದೆ ಸಾಕ್ಬಿಡಿ ಎಲ್ಲ ಬಂದಿದ್ದಾರೆ ಸಾಕು 4 ಜನ ಇರಬೇಕು ಒಂದು ನಿಮಿಷಮ್ಮ 4 ಜನ ಬೇಕೇಳಿ ಬೇಕಾ ಮಾಡ್ಕೊಡ್ತೇವೆ. ಇದು ಆಚೆ ಅವ್ರು ನೋಡ ಅವರು ಲಾಯರ್ ಇಲ್ಲ, ಅಲ್ಲೇ ಅವ್ರು ನೋಡ ಲಾಯರ್ ಆಚೆ ಅಲ್ಲೇ ಅವ್ರು ನೋಡ ಲಾಯರ್ ಅರ್ಜಿ ಫಸ್ಟ್ ಕೊಟ್ಬಿಡ್ರಿ, ಆಮೇಲೆ ಬೇಕಾದ್ರೆ ಇದು ಮಾಡ್ಕೊಡ್ರಿ. ಹಂಗೆ ಹಂಗೆ ಎಲ್ಲ ಇಲ್ಲಿ ನೋಡ್ರಿ 5 ಜನ ಹಂಗೆ ಆಯ್ತು ಕೊಡಿ. ಓಕೆ ಓಕೆ ಓಕೆನಾ? ಹಂಗೆ
ಏನು ಕುರ್ಗಲ್ ವೇಮಗಲ್ ಪಟ್ಟಣ ಪಂಚಾಯಿತಿಯ ಇವತ್ತು ಬಿಜೆಪಿ ಮತ್ತು JDS NDA ಅಭ್ಯರ್ಥಿಗಳಾಗಿ ಇವತ್ತು ನಾನು ಬಿಜೆಪಿಯಿಂದ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಎರಡು ಪಕ್ಷದಿಂದ ಅಭ್ಯರ್ಥಿಗಳನ್ನ ಇವತ್ತು ಕಣಕ್ಕಿಳಿಸೋದು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಸರ್, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಪಟ್ಟಣ ಪಂಚಾಯಿತಿ ಮತ್ತು ಏನು ಊರಿನ ಜನಗಳ ಬೇಡಿಕೆ ಮೇರೆಗೆ ನಾನು ಈ ಕಡೆ ಜನ ನಿಲ್ಲಲೇಬೇಕು, ನೀನು ಬರಬೇಕು ಅಂತ ಯಾವಾಗ ಇದು ಮಾಡಿ ಇಷ್ಟಪಟ್ಟರು. ಅದರಿಂದ ನಾನು ಜನಗಳಿಗೋಸ್ಕರ ನಾವು ಇವತ್ತು ಇಲ್ಲಿ ಕಣಕ್ಕೆ ಬರ್ತಾ ಇದ್ದೇವೆ. ಸರ್, ಅಭಿವೃದ್ಧಿ ಕಾರ್ಯಗಳನ್ನು ತೊಡಕು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಇದನ್ನು ಸರ್ ಐಮಸ್ ಲೈಟ್ಗೆಲ್ಲ ಕೊಡ್ತಾರೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜನಗಳಿಗೆ ಐಮಸ್ ಲೈಟು, ವಾಟರ್ ಫಿಲ್ಟ್ರು, ನೀರಿನ ಸೌಲಭ್ಯ, ಮೂಲಭೂತ ಸೌಕರ್ಯ ಇರಲಿಲ್ಲ. ನಮ್ಮೆಲ್ಲ ಸುಳ್ದನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ನೀವು ಬರಬೇಕು, ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗ ನಾವು ಹೋಗಿ ಅಭಿವೃದ್ಧಿಗೆ ಐಮಾಸ್ ಲೈಟು ಮತ್ತು ವಾಟರ್ ಫಿಲ್ಟ್ರನ್ನ ಮಾಡಿಸ್ಕೊಟ್ಟಿದ್ದೀವಿ. ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಕು ಬಂದಿರ್ತದೆ. 17 ಆದಮೇಲೆ ಅದು ಅಂಥ ತೊಡಕುಗಳು ಯಾವುವು ಬರಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಮಾಡಿ 4-5 ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಜನನೂ ನೋಡ್ತಿದ್ದಾರೆ. ಒಂದು ಕಡೆ ಲಾರಿ ಮುಂದೆ ಹೋಗ್ತಾ ಸಂಖ್ಯೆ ಬಾಣಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಂಡೋಗಿದ್ದಾರೆ. ಪೂಜೆ ಆಗಿರೋದಕ್ಕೆ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ, ತಾರ ಹಾಕಲಿಲ್ಲ. 6 ತಿಂಗಳಿನಿಂದ ಬರೀ ಗುದ್ಲಿ ಪೂಜೆ ಮಾಡಿರೋದು, ಯಾವುದನ್ನು ಒಂದು ತೋರಿಸ್ಲಿ ಅವರು ಗುದ್ಲಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ. ಏನೋ ಅದು ಬಿಟ್ಟು ಕೆಲಸ ಮಾಡಬೇಕು. ನಾವು ಏನು ಐಮಾಸ್ ಲೈಟ್ ಹಾಕಿದ್ದೀವಿ, ವಾಟರ್ ಫಿಲ್ಟರ್ ಹಾಕಿದ್ದೀವಿ, ಜನಗಳಿಗೆ ಕೇಳಿದ್ರು ಹಾಕಿದ್ದೀವಿ ಅಷ್ಟೇ. ಅಲ್ಲ ಸರ್, ಅದನ್ನು ವಿದ್ಯುತ್ ಸಂಪರ್ಕ ನೀಡ್ತಾ ಇಲ್ಲ. ವಿದ್ಯುತ್ ಸಂಪರ್ಕ ಕೊಡಲ್ಲ, ಇದು ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತಿಯಿಂದ ಇಲ್ಲ ಅಂತ ಹೇಳಿದ್ದಾರೆ. ಬೇಡ ಅಂಥೇಳಿ ನಾವು ಚುನಾವಣೆ ಮುಗಿಯೋವರೆಗೂ ಜನ್ರೇಟರ್ನಿಟ್ಟು ಅದನ್ನ ಐಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು, ಬೆಳಕು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜನ್ರೇಟ್ರಿಗೆ ಮಾಡ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ನಾವು ಮೊದಲು ಹಾಕಿದ್ವಿ, ಜನ ಕೇಳಿದ ತಕ್ಷಣ ಹಾಕಿದ್ವಿ. ಅದ್ರ ಪಕ್ಕದಲ್ಲೇ ಇನ್ನೂ ಪೈಪೋಟಿಯಾಗಿ ನಾವು ಒಂದು ಹಾಕ್ತೀವಿ ಅಂತ ಹಾಕ್ತಾ ಇದ್ದಾರೆ. ದೂರ ಹಾಕ್ಬೋದಿತ್ತು, ಜನಗಳಿಗೆ ಅನುಕೂಲ ಆಗಲಿ, ಯಾರೇ ಮಾಡಲಿ ಅನುಕೂಲ ಆಗಬೇಕಿತ್ತು. ಪಕ್ಕದಲ್ಲೇ ಬಂದು ಅವರು ಹಾಕ್ತಾ ಇದ್ದಾರೆ. ಹೌದು ಸರ್, 2 ಒಮ್ಮತ ಇದೆ. ಎಲ್ಲ BJP ಮತ್ತು JDS ಒಮ್ಮತದಿಂದ ನನ್ನ ಅಭ್ಯರ್ಥಿ ಆಗಿದ್ದೀನಿ. ಎಲ್ಲರೂ ಒಂದೇ ರೀತಿ ನಮ್ಮ ಜೊತೆಲಿದ್ದಾರೆ. ಅದನ್ನೆಲ್ಲ ನಮ್ಮ ಹೈಕಮಾಂಡು, ಶಾಸಕರು ಮತ್ತು ನಮ್ಮ ವರ್ತೂರು ಪ್ರಕಾಶ್ ಅಣ್ಣವರು ಮತ್ತು ಹಿರಿಯ ನಮ್ಮ ಓಂಶಕ್ತಿ ಚಲಪತಿ ಅಣ್ಣವರು, ಇಡೀ ಮುಖಂಡರುಗಳು ಮತ್ತು ಶ್ರೀನಾಥ್ ಅಣ್ಣವರು ಮತ್ತು ನಮ್ಮೆಲ್ಲ ಗೋವಿಂದರಾಜ್ ಅಣ್ಣವರು, MLC ಗೋವಿಂದರಾಜ್ ಅಣ್ಣವರು ಎಲ್ಲ ಇದ್ದಾರೆ ಹಿರಿಯರು. ಅದನ್ನೆಲ್ಲ ಅದು ಸಮಾಧಾನ ಪಡಿಸಿ ಒಟ್ಟಾಗಿ ನಮ್ಮ ಗುರಿ ಒಂದೇ, ಪಟ್ಟಣ ಪಂಚಾಯತಿ ಚುಕ್ಕಾಣಿ ಹಿಡಿಬೇಕು.